ಆರಾಧನಾ ಸಮಯ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಮತ್ತೊಂದು ಹೊಸ ವಾರ, ಹೊಸ ದಿನವನ್ನ ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದಿ. ಈ ದಿನದಲ್ಲಿ ನಿನ್ನ ಆರಾಧನೆ ಮಾಡಲಿಕ್ಕೆ ಬಂದಿರುವಾಗ ನಾವು ಸಂಪೂರ್ಣವಾಗಿ ನಮ್ಮನ್ನ ನಾವು ಒಪ್ಪಿಸಿಕೊಟ್ಟವರಾಗಿ ಈ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುವ ಹಾಗೆ, ಅದರ ಮೂಲಕ ನಮ್ಮ ಜೀವಿತಗಳನ್ನು ಸ್ವಾಮಿ ಇನ್ನು ಸರಿಯಾದ ರೀತಿಯಲ್ಲಿ ಬಾಳುವ ಹಾಗೆ ನಿನ್ನ ವಾಕ್ಯಗಳ ಮೂಲಕ, ಹಾಡುಗಳ ಮೂಲಕ ನಮಗೆ ಮಾರ್ಗದರ್ಶನವನ್ನ ನೀಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದ್ಕೊಳ್ತೇವೆ, ಆಮೆನ್. ಆರಂಭದ ಸಂಗೀತವಾಗಿ ಸಂಗೀತಗಳಲ್ಲಿ 102ನೇ ಸಂಗೀತವನ್ನ ಹಾಡೋಣ. ಆದಿಕರ್ತ ಕ್ರಿಸ್ತನೇ.
ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದೋ ತಿಳಿದಾಗಿಯೋ ಮಾಡಿರುವಂತಹ ಪಾಪಗಳನ್ನು ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನ ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ನಮ್ಮ ಪಾಪಗಳನ್ನ ಒಪ್ಪಿಕೊಂಡಂತ ನಾವು ದೇವರಿಂದ ಸಿಗುವಂತ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲಾ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಸಂಕೀರ್ತನೆಗಳಲ್ಲಿ 67ನೇ ಸಂಕೀರ್ತನೆಯನ್ನ ಹಾಡೋಣ. ನೋಡಿ ಈಗ ಕ್ರಿಸ್ತನ ಶಿಲುಬೆ. ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನೋಡಿದ ಕ್ರಿಸ್ತನ ಶಿಲುಬೆ ಎಂಥ ಶಿಲುಬೆ, ನಿತ್ಯ ಬೇಡುವ ಶರಣರ ಕಾಯುವ ಶಿಲುಬೆ, ನಿತ್ಯ ಕಾಯುವ ಶಿಲುಬೆ. ದೇವರೇ, ನಮ್ಮ ಕೂಡ ಮಾತಾಡು, ನಿನ್ನ ವಾಕ್ಯವನ್ನ ತಿಳಿಯಪಡಿಸು. ಆಮೇನ್. ಒಬ್ಬ ಮೆಸ್ಸಿಯನು ಅಂದ್ರೆ ಯಾರು? ಕ್ರಿಸ್ತನು, ಕ್ರೈಸ್ಟ್ ಎಂಬುದಾಗಿ ಹೇಳುವಾಗ ಹಳೆ ಒಡಂಬಡಿಕೆಯ ಮೆಸ್ಸಿಯಾ ಅನ್ನುವಂಥ ಅರ್ಥವನ್ನ
ಹೊಂದಿರ್ತದೆ. ಅಂದ್ರೆ ಅಭಿಷಿಕ್ತನು, ಪ್ರತ್ಯೇಕಿಸಲ್ಪಟ್ಟವನು. ಈ ದಿನದ ಶೀರ್ಷಿಕೆ ಏನ್ ಗೊತ್ತಾ? ಕ್ರಾಸ್, ಅ ನ್ಯೂ ವಿಷನ್ ಆಫ್ ದ ಮೆಸ್ಸಾಯನಿಕ್ ಏಜ್. ಅಂದ್ರೆ ಮೆಸ್ಸಿಯನ ಯುಗದ ಒಂದು ನೂತನ ದರ್ಶನ. ಯಾವುದು? ಶಿಲುಬೆ. ನಮಗೆ ಶಿಲುಬೆ ಬಹಳ ಚಿರಪರಿಚಿತವಿರುವಂತಹ ಒಂದು ಚಿಹ್ನೆ. ಅದನ್ನ ನಾವು ಎಲ್ಲಾ ಕಡೆ ಉಪಯೋಗಿಸ್ಕೊಳ್ತೇವೆ. ನಮ್ಮ ದೇಹದ ಮೇಲೆ ಕೆತ್ಕೊಂಡಿರ್ತೇವೆ, ನಮ್ಮ ಕಾರ್ಗಳಲ್ಲಿ ಹಾಕೊಂಡಿರ್ತೇವೆ, ನಮ್ಮ ಗಾಡಿಗಳಲ್ಲಿ ಇರುತ್ತೆ, ನಮ್ಮ ಗಾಡಿ ಕೀ ಚೈನಲ್ಲಿ ಇರುತ್ತೆ, ನಮ್ಮ ಬ್ಯಾಗ್ಗಳಲ್ಲಿ ಇರುತ್ತೆ, ನಮ್ಮ ರಿಂಗ್ಗಳಲ್ಲಿ ಇರುತ್ತೆ, ನಾವು ಹಾಕುವಂತ ತಾಳಿಯಲ್ಲಿರುತ್ತೆ, ಕಿವಿ ಓಲೆನಲ್ಲಿರುತ್ತೆ, ಮತ್ತೆ ಎಲ್ಲಾ ಜಾಗದಲ್ಲೂ ಸಹ ನಾವು ಇದನ್ನು ಉಪಯೋಗಿಸ್ತೇವೆ. ಅದು ಎಷ್ಟು ಅರ್ಥವನ್ನ ಹೊಂದಿರ್ತದೆ ಅದು ಎರಡನೇ ಅಂಶ. ಆದ್ರೆ ಉಪಯೋಗಿಸ್ತೇವಾ? ಸತತವಾಗಿ ಅದನ್ನು ಉಪಯೋಗಿಸ್ತೇವೆ. ಆದ್ರೆ ಈ ದಿನದ ವಾಕ್ಯ ಹೇಳ್ತಾ ಇದೆ, ಈ ಶಿಲುಬೆ ಅನ್ನುವಂಥದ್ದಿದೆಯಲ್ಲ, ಮೆಸ್ಸಿಯನ ಯುಗಕ್ಕೆ ಒಂದು ನೂತನ ದರ್ಶನವನ್ನ, ಪ್ರಕಟಣೆಯನ್ನ ಕೊಡುವಂಥದ್ದು ಆಗಿರಬೇಕು ಅಥವಾ ಆಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದೆ. ಒಟ್ಟು 3 ವೇದ ಭಾಗಗಳು: ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ, ಕೊರಿಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ, ಲೂಕನ ಸುವಾರ್ತೆ 18ನೇ ಅಧ್ಯಾಯ. ಈ ಮೆಸ್ಸಿಯನು ಎಂಬುದಾಗಿ ಹೇಳಬೇಕಾದ್ರೆ ಅಥವಾ ಮೆಸ್ಸಿಯನ ಕಾಲ ಎಂಬುದಾಗಿ ಹೇಳಬೇಕಾದ್ರೆ ಹೇಗಿರ್ತದೆ? ಅದನ್ನೇ ನಾವು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 15ರಿಂದ 22ನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ. ಇದರಲ್ಲಿ ಬರಹಗಾರನ ಹೀಗೆ ಹೇಳ್ತಾನೆ, ನಿಮ್ಮ ಸಹೋದರರಲ್ಲಿ ನನ್ನಂತ ಪ್ರವಾದಿಯನ್ನ ನಿಮಗೆ ಏರ್ಪಡಿಸುವೆನು, ಅವನಿಗೆ ನೀವು ಕಿವಿಗೊಡಬೇಕು. ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು ನಮ್ಮ ದೇವರಾದ ಯೆಹೋವನ ಸ್ವರವನ್ನ ಇನ್ನೂ ಕೇಳಲು, ಈ ಘೋರವಾದ ಅಗ್ನಿಜ್ವಾಲೆಯನ್ನ ಇನ್ನು ನೋಡಲು ನಮಗೆ ಮನಸ್ಸಿಲ್ಲ, ಕೇಳಿ ನೋಡಿದರೆ ಸತ್ತೇವು ಎಂದು ನೀವು ಹೇಳಿದ್ರಲ್ಲ. ಅದಕ್ಕೆ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೆದೇ, ಇವರ ಸ್ವದೇಶದವರಲ್ಲಿ ನಿನ್ನಂತ ಪ್ರವಾದಿಯನ್ನ ಅವರಿಗೆ ಏರ್ಪಡಿಸುವೆನು, ಅವರ ಬಾಯಿಯಿಂದ ನನ್ನ ಮಾತುಗಳನ್ನ ನುಡಿಸುವೆನು, ನಾನು ಅವನಿಗೆ ಆಜ್ಞಾಪಿಸಿದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅಂದರೆ ಈ ಮೆಸ್ಸಿಯನ ಕಾಲದಲ್ಲಿ ಬರುವಂತಹ ಈ ರಾಜನು, ಈ ದೇವರು, ಈ ಮೆಸ್ಸಿಯನು ಪ್ರತ್ಯೇಕಿಸಲ್ಪಟ್ಟವನು, ದೇವರ ಮಾತುಗಳನ್ನ ಆಡುವಾತನಾಗಿರ್ತಾನೆ. ಅಲ್ಲಿಗೆ ದೇವರು ಯಾವ ಕಾರ್ಯವನ್ನ ಮಾಡಬೇಕೆಂದು ಹೇಳಿರ್ತಾನೋ ಅದೇ ಕಾರ್ಯವನ್ನ ಆ ಒಬ್ಬ ಮನುಷ್ಯನು ಮಾಡುವಾತನಾಗಿರ್ತಾನೆ. ಈ ವಾಕ್ಯ ಭಾಗವು ಎಲ್ಲೋ ಒಂದೆಡೆ ಯೇಸುಸ್ವಾಮಿಯ ಕುರಿತು ಮಾತನಾಡ್ತಿರಬಹುದಾ? ಧರ್ಮೋಪದೇಶ ಕಾಂಡದಲ್ಲೇ ಆತನು ಸುವಾರ್ಥ ಭಾಗದಲ್ಲಿ ಮಾಡಬೇಕಾಗಿರುವಂತಹ ಕೆಲಸವನ್ನ ಬರೆಯಲ್ಪಟ್ಟಿದೆ. ಅಲ್ಲಿಗೆ ಯೇಸುಸ್ವಾಮಿಯನ್ನ ಚಿತ್ರಣಪಡಿಸುವಂತಹ ಈ ವಾಕ್ಯವು ನಮಗೆ ನೂತನವಾದ ದರ್ಶನವನ್ನ ಕೊಡ್ತಾ ಇದೆಯಾ? ಹೌದು, ಧರ್ಮೋಪದೇಶ ಕಾಂಡದಲ್ಲಿ ಈ ಪ್ರವಾದಿಯ ಕುರಿತು ಬರೆದಿದೆ. ಆದರೆ ನಾವು ಮತ್ತಾಯ, ಮಾರ್ಕ, ಲೂಕ, ಯೋಹನ ಸುವಾರ್ತೆಯಲ್ಲಿ ಓದಬೇಕಾದ್ರೆ ಆ ಮೆಸ್ಸಿಯನ ಯುಗದಲ್ಲಿ ಅದೇ ರೀತಿಯಲ್ಲಿ ನಡೆಯುವಂಥದ್ದನ್ನ ನಾನು ಕಾಣ್ತಾ ಇದ್ದೀನಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಇದನ್ನು ನೋಡ್ಲಿಕ್ಕೆ ಅನ್ನಿಸ್ತಾ ಇದೆಯಾ? ನೋಡಿ, ಆ ಮೆಸ್ಸಿಯನ್ನು ಬರಬೇಕಾದರೆ ಆ ಶಿಲುಬೆಯ ಮೂಲಕವೇ ಆತನು ಬರಬೇಕಾಗಿತ್ತು. ಅಂದ್ರೆ ಏನು? ಆ ಶಿಲುಬೆ ಇಲ್ಲದ ಹೊರತು ನಮ್ಮ ಜೀವಿತಕ್ಕೆ ಅರ್ಥ ಬರ್ತಾ ಇರಲಿಲ್ಲ. ಕಾರಣ, ಆ ಶಿಲುಬೆ ಯೇಸುಸ್ವಾಮಿಯ ಹೊತ್ತವನಾಗಿ ಅದರ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟವನಾಗಿ ನಮಗೆ ಹೊಸ ಜೀವಿತಗಳನ್ನ ತಂದುಕೊಟ್ಟಂತಹ ಶಿಲುಬೆ ಅದು. ಮೆಸ್ಸಿಯನ ಯುಗದ ನೂತನ ದರ್ಶನವನ್ನ ತಂದುಕೊಟ್ಟಂತಹ ಶಿಲುಬೆ ಅದು. ನೋಡಿ, ಆ ಶಿಲುಬೆ ಮೇಲೆ ಅದಕ್ಕಿಂತ ಮುಂಚೆ ಅನೇಕರು ಪ್ರಾಣ ಬಿಟ್ಟಿರ್ತಾರೆ, ಅದಾದ ನಂತರವೂ ಅನೇಕರು ಪ್ರಾಣ ಬಿಟ್ಟಿರ್ತಾರೆ. ಯಾಕೆ? ಯೇಸುಸ್ವಾಮಿ ಅಕ್ಕಪಕ್ಕನೆ 2 ದುಷ್ಕರ್ಮಿಗಳನ್ನ ನಾವು ಕಾಣ್ತೇವೆ, ಅವರು ಸಹ ಪ್ರಾಣ ಬಿಟ್ಟಿರ್ತಾರೆ. ಆದರೆ ಹೆಚ್ಚಿನ ಪ್ರಾಮುಖ್ಯತೆ ನಮಗೆ ಸಿಗುವಂಥದ್ದು ಯೇಸುವಿನ ಮೇಲೆ. ಕಾರಣ ಇಷ್ಟೇ, ಯೇಸುವು ಬಂದಂತಹ ಕಾರಣ ಆತನು ತನ್ನ ಪ್ರಾಣವನ್ನ ನನಗೆ ನಿಮಗೆ ಕೊಡುವ ಸಲುವಾಗಿ ಆ ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನ ಆತನು ಕೊಡಲೇಬೇಕಾಗಿತ್ತು. ಆ ಕಾರಣದ ಸಲುವಾಗಿ ನಾವು ಆ ಶಿಲುಬೆಯಲ್ಲಿ ನೂತನ ದರ್ಶನವನ್ನ ಕಾಣುವಂತವರು ಆಗಿರ್ತೇವೆ. ಆ ಶಿಲುಬೆಯ ನೆರಳಿನಲ್ಲೇ ನಮಗೆ ರಕ್ಷಣೆ, ನಮಗೆ ಸಹಾಯ, ನಮಗೆ ಧೈರ್ಯ ಸಿಗುವಂತದ್ದಾಗಿರ್ತದೆ. ಇಷ್ಟೇ ಯಾಕೆ, ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಒಬ್ಬ ಕುರುಡನು ದಾರಿಯ ಮಗ್ಗುಲಲ್ಲಿ ಕೂತು ಭಿಕ್ಷೆ ಬೇಡ್ತಾ ಇದ್ದಾನೆ. ಅಲ್ಲಿ ಗದ್ದಲ ನಡೆಯುತ್ತೆ. ಆತನು ಕೇಳ್ತಾನೆ, ಏನಪ್ಪಾ ಇದು ಸಮಾಚಾರ ಎಂಬುದಾಗಿ ಹೇಳುವಾಗ, ನಜರೇತನ ಯೇಸು ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ ಎಂಬುದಾಗಿ ತಿಳಿದಾಕ್ಷಣ ಆತನ ಏನ್ ಮಾಡ್ತಾನೆ? ಯೇಸುವೇ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ ಜೋರಾಗಿ ಕಿರ್ಸ್ತಾನೆ. ಜನರು ಅವನನ್ನ ಗದರಿಸ್ತಾರೆ. ಆದ್ರೆ ಅವನು ಮತ್ತಷ್ಟು ಕೂಗಿ ಅದೇ ಸಾಲುಗಳನ್ನ ಹೇಳ್ತಾನೆ. ಹೇಗೆ? ಈತನಿಗೆ ಹೇಗೆ ಯೇಸುವಿನ ಪರಿಚಯವಿತ್ತು, ದಾವಿದನ ಕುಮಾರನು ಈತನು ಎಂಬುದಾಗಿ ಹೇಗೆ ಗೊತ್ತಿತ್ತು?
ಆತನು ಎಲ್ಲೋ ಕೇಳಿದ್ದಿರಬಹುದು, ಯಾರೋ ಮಾತನಾಡುವಂಥದ್ದನ್ನಾಗಲಿ ಅಥವಾ ಓದಿರುವಂತದ್ದಾಗಲಿ ಆತನು ಕೇಳಿದ್ದಿರಬಹುದು, ಈತನ ಮುಂದೆ ಯಾರಾದ್ರೂ ಚರ್ಚೆ ಮಾಡಿದ್ದಿರಬಹುದು. ಹಾಗಾಗಿ ಈತನಲ್ಲಿ ನನಗೆ ರಕ್ಷಣೆ ಸಿಗ್ತದೆ ಎಂಬುದಾಗಿ ತಿಳಿದಂತ ಈತನು ಆತನು ದೃಷ್ಟಿ ಇಲ್ಲದವನಾಗಿದ್ದರೂ ಸಹ ಯೇಸುವಿನ ಗುರುತನ್ನ ಹಿಡಿತಾನೆ. ಆ ಗುರುತನ್ನ ಹಿಡಿದವನಾಗಿ ತನಗೆ ಬೇಕಾಗಿರುವಂತ ಬಿಡುಗಡೆಯನ್ನ ಹೊಂದಿಕೊಳ್ತಾನೆ. ಅಲ್ಲಿಗೆ ಈ ದಿನ ನಮಗೆ ದೃಷ್ಟಿ ಇದೆ, ಆದರೂ ಸಹ ಆ ಶಿಲುಬೆಯಲ್ಲಿ ಕಂಡು ಬರುವಂತ ಮೆಸ್ಸಿಯನ ಯುಗದ ನೂತನ ದರ್ಶನವನ್ನ ಕಾಣುವುದಕ್ಕೆ ನೀವು ಸಿದ್ಧರಾಗಿದ್ದೇವಾ? ಇಲ್ಲಿ ಮತ್ತೊಂದು ವಾಕ್ಯ ಭಾಗವನ್ನ ನಾವು ನೋಡ್ಕೊಳ್ಬೇಕಾದ್ರೆ ಕೊರಿಂಥ 2ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ಪೌಲನು ಎಲ್ಲ ಪತ್ರಿಕೆಗಳ ಆರಂಭ ಭಾಗದಲ್ಲಿ ಆತನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ನೀವು ಹಾಗಿದ್ರ ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ, ನೀವು ಹೀಗಿದ್ರ ಅದಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ. ಆದರೆ ಈ ಕೊರಿಂಥ 2ನೇ ಪತ್ರಿಕೆಯಲ್ಲಿ ಬರೆಯುವಾಗ ನನಗೋಸ್ಕರ ಪ್ರಾರ್ಥನೆ ಮಾಡಿ, ಜೊತೆ ಸೇವಕರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿ ಯಾಕೆ ಎಂಬುದಾಗಿ ಹೇಳ್ತಾನೆ. ಈ ದಿನ ಶ್ರಮೆಯ ಭಾನುವಾರವೂ ಸಹ ಯೇಸುಸ್ವಾಮಿ ಶ್ರಮೆಯನ್ನ ಅನುಭವಿಸದ ಹೊರತು, ಯೇಸುಸ್ವಾಮಿ ಶ್ರಮೆಯ ಮೂಲಕ ಮರಣವನ್ನ ಅನುಭವಿಸದ ಹೊರತು ಆ ರಕ್ಷಣೆಯ ಅಂಶವು ಅರ್ಥವನ್ನ ಹೊಂದ್ತಾ ಇರಲಿಲ್ಲ. ಆ ಶ್ರಮೆಯ ಮೂಲಕವೇ ನಮಗೆ ರಕ್ಷಣೆ ದೊರೆತಿದೆ. ಈ ಕೊರಿಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 7-8 ವಚನಗಳಲ್ಲಿ ನೋಡಬೇಕಾದ್ರೆ ಪೌಲನು ಹಾಗೂ ಆತನ ಜೊತೆ ಸೇವಕರು ಆಸ್ಯ ಸೀಮೆಯಲ್ಲಿ ಯಾವುದೋ ದೊಡ್ಡ ಸಂಕಟವನ್ನ ಅನುಭವಿಸಿದ್ದಾರೆ. ಇನ್ನೇನು ಸತ್ತು ಹೋಗ್ತಾನೆ ಅನ್ನುವಂತಹದ್ದು ಸಹ ಅಲ್ಲಿ ನಡೆದಿದೆ. ಆದರೆ ಪ್ರಾರ್ಥನೆಯ ಮೂಲಕ ಅವರು ರಕ್ಷಿಸಲ್ಪಟ್ಟಿದ್ದಾರೆ. ಇಲ್ಲಿ ಆಗಲೂ ಸಹ ದೇವರನ್ನ ಸಂತೈಸುವ ದೇವರು, ಕನಿಕರವುಳ್ಳ ತಂದೆಯು ಎಂಬುದಾಗಿ ಪೌಲನ್ನು ಸಂಬೋಧಿಸುವಂತದ್ದನ್ನು ನಾವು ಕಾಣ್ತೇವೆ. 4-5 ವಚನಗಳಲ್ಲಿ ಹೀಗೆ ಹೇಳ್ತದೆ, ನಮಗೆ ಸಂಭವಿಸುವ ಎಲ್ಲಾ ಸಂಕಟಗಳಲ್ಲಿ ನಮ್ಮನ್ನ ಸಂತೈಸ್ತಾನೆ. ಯಾರು? ದೇವರು. ಹೀಗೆ ದೇವರಿಂದ ನಮಗಾಗುವ ಆದರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನ ಸಂತೈಸುವುದಕ್ಕೆ ಶಕ್ತರಾಗ್ತೇವೆ. ಕೊರಿಂಥ ಸಭೆ, ನೀವು ನಿಮ್ಮ ಮಧ್ಯದಲ್ಲಿ ದೇವರ ವಾಕ್ಯ ತೆಗೆದುಕೊಂಡು ಬರುವುದಕ್ಕೆ ನಮಗೆ ಅನೇಕ ಕಷ್ಟಗಳಾದವು. ಅದರಲ್ಲೂ ಈ ಸಂಕಟ ಎಸ್ಪೆಷಲಿ ನಮ್ಮ ಜೀವವನ್ನ ತೆಗೆಯುವಂಥದ್ದು ಸಹ ಆಗಿತ್ತು. ಆದರೂ ನಿಮ್ಮ ಪ್ರಾರ್ಥನೆಯ ಮೂಲಕ ಎಂಥ ಭಯಂಕರ ಮರಣದಿಂದ ದೇವರು ನಮ್ಮನ್ನ ತಪ್ಪಿಸಿದ್ದಾನೆ. ಈಗ ಮಾತ್ರವೇ ಅಲ್ಲ, ಮುಂದಕ್ಕೂ ಸಹ ಆತನು ತಪ್ಪಿಸುವಂತವನಾಗಿರ್ತಾನೆ. ಅಂತ ಕನಿಕರವುಳ್ಳ ತಂದೆ ಹಾಗೂ ಸಂತೈಸುವಂತ ದೇವರು ಆತನಾಗಿದ್ದಾನೆ. ಇದು ಮೆಸ್ಸಿಯನ ಕಾಲದ ನೂತನ ದರ್ಶನವಾಗಿದೆ. ಏನಂತೆ, ನಿಮಗೆ ಎಷ್ಟೇ ಸಂಕಟ ಇರಲಿ, ಎಷ್ಟೇ ನೋವಿರಲಿ, ಶ್ರಮೆ ಇರಲಿ, ದುಃಖ ಇರಲಿ, ಕಣ್ಣೀರಲಿ, ದೇವರು ನಿಮ್ಮ ಜೊತೆಗಿರ್ತಾನೆ. ಈ ಆದರಣೆ ಅಥವಾ ಸಂತೈಸುವಿಕೆಯನ್ನ ಹೇಗೆ ಅರ್ಥ ಮಾಡಿಕೊಳ್ಳಬಹುದೆಂದ್ರೆ, ಇದು ತಾತ್ಕಾಲಿಕವಾಗಿ ಅಯ್ಯೋ ನನಗೆ ನೋವಾಗ್ತದೆ, ಆ ನೋವಿಂದ ಬಿಡುಗಡೆ ಸಿಕ್ಬಿಟ್ರೆ ಸಾಕಪ್ಪ, ಅಲ್ಲ ಅಲ್ಲ ಅಲ್ಲ. ಈ ಆದರಣೆ ಅಥವಾ ಸಂತೈಸುವಿಕೆಯನ್ನ ಹೇಗೆ ಅರ್ಥ ಮಾಡಿಕೊಳ್ಳಬಹುದೆಂದರೆ, ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗೂ ಈ ಶ್ರಮೆ, ಕಷ್ಟ, ಸಂಕಟ ಇದ್ದೇ ಇರ್ತದೆ. ಯೇಸು ಆ ಹೊರೆಯನ್ನೆಲ್ಲ ತಾನು ಹೊತ್ತುಕೊಂಡು ನಮಗೆ ಮುಂದೆ ಹೋಗುವುದಕ್ಕೆ ಶಕ್ತಿಯನ್ನು ಕೊಡ್ತಾನೆ. ಇದು ಯೇಸು ಸ್ವಾಮಿಯಲ್ಲಿ ನಮಗೆ ಸಿಕ್ಕಿರುವಂತ ಆದರಣೆ ಹಾಗೂ ಸಂತೈಸುವಿಕೆ. ಇದು ಮೆಸ್ಸಿಯನ ಕಾಲದ ನೂತನ ದರ್ಶನವಾಗಿದೆ. ನೋಡಿ, ಆ ಶ್ರಮೆಯಲ್ಲಿಯೇ ನಮಗೆ ಆದರಣೆ ಸಿಗುತ್ತೆ. ನಮಗೆ ಸಿಕ್ಕಿರುವಂತ ಆದರಣೆಯನ್ನೇ ನಾವು ಇತರರಿಗೆ ಹಂಚಲಿಕ್ಕೆ ಸಾಧ್ಯ. ನಮಗೆ ಆದರಣೆ ಹೇಗೆ ಸಿಕ್ತು? ಯೇಸು ಸ್ವಾಮಿ ಶ್ರಮೆಯನ್ನ ಅನುಭವಿಸಿದ್ದಕ್ಕೆ. ನಾವು ಇನ್ನೊಬ್ಬರಿಗೆ ಆದರಣೆ ಕೊಡಬೇಕಾದ್ರೆ ನಾವು ಸಹ ಅದೇ ಶ್ರಮೆಯನ್ನ ಹಾದು ಹೋಗಬೇಕಾ? ಆಲೋಚನೆ ಮಾಡಬೇಕು. ಇದನ್ನೇ ನಮಗೆ ಈ ಕೊರಿಂಥ 2ನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ತಿಳಿಸುವಂಥದ್ದು. ನಾವು ನಿಮಗೆ ವಾಕ್ಯವನ್ನು ತರಬೇಕಾದ್ರೆ ನಮಗೆ ಬಹಳ ಕಷ್ಟ ಆಯಿತು, ಆದ್ರೆ ಆ ಕಷ್ಟದ ಮೂಲಕ ನಿಮಗೆ ಆದರಣೆ ಸಿಗ್ತಾ ಇದೆ. ಯೇಸುಸ್ವಾಮಿ ಅದೇ ಶ್ರಮೆಯನ್ನ ಅನುಭವಿಸಿದ, ಆದ್ರೆ ಆದರಣೆಯನ್ನು ನಮಗೆ ಕೊಟ್ಟ. ನಾವು ಶ್ರಮೆಯನ್ನ ಅನುಭವಿಸ್ತಿದ್ದೇವೆ, ನಿಮಗೆ ಆದರಣೆಯನ್ನು ಕೊಡ್ತಾ ಇದ್ದೇವೆ. ನೋಡಿ, ಮೆಸ್ಸಿಯನ ಯುಗದ ಒಂದು ನೂತನ ದರ್ಶನ ಏನಂದ್ರೆ, ನಾವು ಶ್ರಮೆಯನ್ನ ಅನುಭವಿಸಿದ್ದಾಗ್ಯೂ ಯೇಸು ಸ್ವಾಮಿ ನನ್ನ ಜೊತೆ ಇರಬೇಕಾದ್ರೆ ಅದೇ ಆದರಣೆಯನ್ನ ಯೇಸು ಕ್ರಿಸ್ತನ ಮೂಲಕ ಹೊಂದ್ಕೊಳ್ತೇವೆ. ನನಗೆ ಶ್ರಮೆ ಇದ್ದರೂ ನನಗೆ ಸಿಕ್ಕಿರುವಂತ ಆದರಣೆಯನ್ನ ಅದೇ ಯೇಸು ಕ್ರಿಸ್ತನ ಮೂಲಕ ಇನ್ನೊಬ್ಬರಿಗೆ ಕೊಡ್ತೇವೆ. ಇದೆಲ್ಲದರ ಮಧ್ಯದಲ್ಲಿ ನಾವು ನಮ್ಮ ಮೇಲೆ ಭರವಸವಿಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸವಿಡುವವರಾಗಬೇಕೆಂದು ಹೀಗಾಯಿತು. ಡೋಂಟ್ ಡಿಪೆಂಡ್ ಆನ್ ಯೋರ್ ಸೆಲ್ಫ್. ಈ ಮೆಸ್ಸಿಯನ ಯುಗದ ನೂತನ ದರ್ಶನದ ಮತ್ತೊಂದು ವಿಷಯ ಏನಂದ್ರೆ, ನಿಮ್ಮ ಸ್ವಂತ ಸಾಮರ್ಥ್ಯದ ಮೇಲೆ ನೀವು ಆಧಾರಗೊಳ್ಳಬೇಡಿರಿ. ಆ ಶಿಲುಬೆಯನ್ನ ನೋಡಿ, ಅದ್ರ ಮೇಲೆ ನಿಮ್ ಭಾರ ಹಾಕಿ, ಅದ್ರ ಮೇಲೆ ನಿಮ್ ಹೊರೆ ಹಾಕಿ, ಅದ್ರ ಮೇಲೆ ನಿಮ್ ಕಷ್ಟಗಳನ್ನ ಹಾಕಿ, ಅದ್ರ ಮೇಲೆ ನಿಮ್ಮ ದುಃಖ, ಸಂಕಟ, ನೋವುಗಳನ್ನ ಹಾಕಿ ದೇವರದನ್ನ ನೋಡ್ಕೊಳ್ತಾನೆ. ಅದು ಬಿಟ್ಟು ನಾನ್ ನೋಡ್ಕೊಳ್ತೇನೆ, ನಾನ್ ಮಾಡ್ತೇನೆ, ನಾನು ಕಾಪಾಡ್ಕೊಳ್ತೇನೆ, ನನ್ಗೊತ್ತು ನಾನು ಹೇಗ್ ಮಾಡ್ಬೇಕು, ಅದು ಕೆಲಸ ಮಾಡೋದಿಲ್ಲ.
ಮೆಸ್ಸಿಯನ ಯುಗದ ನೂತನ ದರ್ಶನವನ್ನು ನಾವು ಕಾಣಬೇಕಾದರೆ ಸಂಪೂರ್ಣವಾಗಿ ನಾವು ದೇವರ ಮೇಲೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ಯಾಕೆಂದ್ರೆ ದೇವರೇ ಈ ಎಲ್ಲ ಕೆಲಸಗಳನ್ನ ಮಾಡುವ ಆತನಾಗಿರ್ತಾನೆ. ಆತನೇ ಆದರಣೆಯನ್ನ ಕೊಡುವಂತ ದೇವರು, ಸಂತೈಸುವಿಕೆಯನ್ನ ನೀಡುವಂತ ದೇವರು. ಅಂತಹ ಮೆಸ್ಸಿಯನನ್ನ ಹೇಗೆ ಕೆಲಸ ಮಾಡುವುದಕ್ಕೆ ನಾವು ಬಿಡುವಂತವರು ಆಗಿರ್ತೇವೆ. ದೇವರ ವಾಕ್ಯಗಳನ್ನ ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂತ ನಾವು ನಮ್ಮ ನಂಬಿಕೆಯನ್ನ ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನ ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯವಿರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಮುಕ್ತಾಯದ ಸಂಗೀತವಾಗಿ 105ನೇ ಸಂಗೀತವನ್ನ ಹಾಡೋಣ. ಪಾಪ ಹೇಗೆ ಹೋದಿತು. ಹೇಗೆ ಹೋದೀತು ಯೇಸು ಪರಿಹರಿಸಬಲ್ಲ, ಶುದ್ಧಿ ಹೇಗೆ ಸಿಕ್ಕಿತು ಯೇಸು ಶುದ್ಧ ಮಾಡಬಲ್ಲ. ಓ ದಿವ್ಯ ಕರ್ತನೇ, ಸ್ವಪ್ರಾಣದಾನಿಯೇ, ನೀನ್ಯಜ್ಞ ಬಿಟ್ಟರೆ ಬೇರೆ ಗತಿಯಲ್ಲೂ ಇಲ್ಲ. ಪಾಪ ಹೇಗೆ ಹೋದೀತು ಯೇಸು ಪರಿಹರಿಸಬಲ್ಲ, ಶುದ್ಧಿ ಹೇಗೆ ಸಿಕ್ಕಿತು ಯೇಸು ಶುದ್ಧ ಮಾಡಬಲ್ಲ. ಓ ದಿವ್ಯ ಕರ್ತನೇ, ಸ್ವಪ್ರಾಣದಾನಿಯೇ, ನೀನ್ಯಜ್ಞ ಬಿಟ್ಟರೆ ಬೇರೆ ಗತಿಯಲ್ಲೂ ಇಲ್ಲ. ಶುಭ್ರ ಮಾಡುವಂತದ್ದು ಯೇಸು ಅರ್ಪಿಸಿದ ಯಜ್ಞ, ಧೈರ್ಯ ಕೊಡುವಂತದ್ದು ಯೇಸು ಅರ್ಪಿಸಿದ ಯಜ್ಞ. ಓ ದಿವ್ಯ ಕರ್ತನೇ, ಸ್ವಪ್ರಾಣದಾನಿಯೇ, ನೀನ್ಯಜ್ಞ ಬಿಟ್ಟರೆ ಬೇರೆ ಗತಿಯಲ್ಲೂ ಇಲ್ಲ. ಶುಭ್ರ ಮಾಡುವಂತದ್ದು ಯೇಸು ಅರ್ಪಿಸಿದ ಯಜ್ಞ, ಧೈರ್ಯ ಕೊಡುವಂತದ್ದು ಯೇಸು ಅರ್ಪಿಸಿದ ಯಜ್ಞ. ಓ ದಿವ್ಯ ಕರ್ತನೇ, ಸ್ವಪ್ರಾಣದಾನಿಯೇ, ನೀನ್ಯಜ್ಞ ಬಿಟ್ಟರೆ ಬೇರೆ ಗತಿಯಲ್ಲೂ ಇಲ್ಲ. ನಾಶ ಮೋಸಹರಣ ಯೇಸು ಅರ್ಪಿಸಿದ ಯಜ್ಞ, ಆತ್ಮ ಶುದ್ಧೀಕರಣ
ಕಾರಣ ಯೇಸು ಅರ್ಪಿಸಿದ ಯಜ್ಞ. ಓ ದಿವ್ಯ ಕರ್ತನೇ, ಸ್ವಪ್ರಾಣದಾನಿಯೇ, ನೀನ್ ಯಜ್ಞ ಬಿಟ್ಟರೆ ಬೇರೆ ಗತಿಯಲ್ಲೂ ಇಲ್ಲ. ನಾಶ ಮೋಸಹರಣ ಯೇಸು ಅರ್ಪಿಸಿದ ಯಜ್ಞ. ಆತ್ಮ ಶುದ್ಧೀಕರಣ ಯೇಸು ಅರ್ಪಿಸಿದ ಯಜ್ಞ. ಓ ದಿವ್ಯ ಕರ್ತನೇ, ಸ್ವಪ್ರಾಣದಾನಿಯೇ, ನೀನ್ ಯಜ್ಞ ಬಿಟ್ಟರೆ ಬೇರೆ ಗತಿಯಲ್ಲೂ ಇಲ್ಲ. ಪ್ರಾರ್ಥನೆ ಮಾಡೋಣ. ನಿನ್ನ ಶಿಲುಬೆಯ ಮೂಲಕವೇ ನಮಗೆ ಹೊಸ ಬದುಕು, ನಿನ್ನ ಶಿಲುಬೆಯ ಮೂಲಕವೇ ನಮಗೆ ಹೊಸ ನಿರೀಕ್ಷೆ, ನಿನ್ನ ಶಿಲುಬೆಯ ಮೂಲಕವೇ ನೀನು ಈ ಲೋಕದಲ್ಲಿ ಮತ್ತೊಮ್ಮೆ ಬರುತ್ತೆ ಎಂಬುದಾಗಿ ದೃಢವಾಗಿ ನಂಬುವಂತ ಹೊಸ ಭರವಸೆ. ದೇವರೇ, ನಿನ್ನ ಶಿಲುಬೆಯ ಮೂಲಕ ನಮಗೆ ಒಳ್ಳೆಯ ವಾಕ್ಯಗಳನ್ನ ದಯಪಾಲಿಸಿಕೊಟ್ಟಿದ್ದೆ, ನಿನಗೆ ಸ್ತೋತ್ರ. ನಮ್ಮ ಜೀವಿತಗಳನ್ನ ಆ ಶಿಲುಬೆಯನ್ನ ದೃಷ್ಟಿಸಿ ನೋಡುತ್ತಾ ಸರಿಯಾಗಿ ಕ್ರಮಪಡಿಸಿಕೊಂಡು ನಿನಗೆ ಯೋಗ್ಯರಾಗಿ ಬದುಕುವ ಹಾಗೆ ಸಹಾಯ ಮಾಡು. ಈಗಲೂ ಯಾವಾಗಲೂ ನಿನ್ನ ನಾಮಕ್ಕೆ ಮಾತ್ರವೇ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನ ಬೇಡಿ ಹೊಂದ್ಕೊಳ್ತೇವೆ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನ ಹೊಂದಿಕೊಳ್ಳೋಣ. ಯೇಸು ಸ್ವಾಮಿ ಜಡಿಯಲ್ಪಟ್ಟ ಆ ಶಿಲುಬೆಯನ್ನ ದೃಷ್ಟಿಸಿ ನೋಡೋಣ. ಆ ಶಿಲುಬೆಯ ಮೂಲಕ ಸಿಗುವಂತ ಧೈರ್ಯದ ಜೀವಿತವನ್ನ ನಾವು ಬದುಕೋಣ. ಹೀಗೆ ಮಾಡುವ ಹಾಗೆ ತಂದೆಯಾದ ದೇವರ ಪ್ರೀತಿಯು ನಮ್ಮನ್ನು ಯಾವಾಗಲೂ ಮುನ್ನಡೆಸಲಿ. ಮಗನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮನ್ನು ಯಾವಾಗಲೂ ಸಂರಕ್ಷಿಸಲಿ. ಪವಿತ್ರಾತ್ಮನಾದ ದೇವರ ಅನ್ಯೋನ್ಯತೆಯು ಸಹವಾಸವು ನಮ್ಮನ್ನ ಯಾವಾಗಲೂ ಕಾಯುತ್ತಾ ಬರಲಿ. ಆಮೇನ್.